ಇವು ಬಹುಮುಖ್ಯ ಸಾಂಬಾರು ಬೆಳೆಗಳು. ಇವುಗಳ ಕೃಷಿ ದೇಶದ ಉತ್ತರ ಭಾಗದಲ್ಲಿ ಹೆಚ್ಚಾಗಿದೆ. ನಮ್ಮಲ್ಲಿ ಇನ್ನೂ ಈ ಬೆಳೆಗಳ ಬೇಸಾಯ ವಾಣಿಜ್ಯ ರೂಪವನ್ನು ಪಡೆದುಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇವುಗಳ ಪ್ರಾಮುಖ್ಯತೆ ಮತ್ತು ಬೇಸಾಯ ಕ್ರಮಗಳ ಕುರಿತು ರೈತರಲ್ಲಿ ಅರಿವು ಮೂಡಿಸೋ ಕೆಲಸ ಮಾಡುತ್ತಿದೆ. ಬಡೆ ಸೋಂಪು ಪ್ರಮುಖ ಸಾಂಬಾರ್ ಬೆಳೆಯಾಗಿದ್ದು ದೇಶದ ಗುಜರಾತ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಇದು ತಂಪು ಒಣ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯಬಲ್ಲದು. ನಮ್ಮಲ್ಲಿ ಇದನ್ನ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಕೃಷಿ ಮಾಡಬಹುದು. ಇದನ್ನ ಎಲ್ಲಾ ಮಣ್ಣುಗಳಲ್ಲಿ ಬೆಳೆಯಬಹುದಾದ್ರೂ ಚೆನ್ನಾಗಿ ನೀರು ಬಸಿದು ಹೋಗುವಂತ ಗೋಡು ಮಣ್ಣು ಹೆಚ್ಚು ಸೂಕ್ತ. ಈ ಬೆಳೆಯಲ್ಲಿ ಉತ್ತಮ ತಳಿಗಳ ಆಯ್ಕೆ ಮತ್ತು ನಿರ್ವಹಣೆಯಿಂದ ಎಕರೆಗೆ 8 ರಿಂದ 10 ಕ್ವಿಂಟಾಲ್ ಇಳುವರಿ ಪಡೆಯಬಹುದು ಅಂತಾರೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಆನಂದ್ ಮಾಸ್ತಿಹೊಳೆ. ಪ್ರಮುಖವಾದಂಥ ಈ ಬಡೆ ಸೋಪು ನಮ್ಮ ದೇಶದ ಗುಜರಾತ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ಇದು ಸಾಮಾನ್ಯವಾಗಿ ಒಣ ತಂಪು ವಾತಾವರಣದಲ್ಲಿ ಚೆನ್ನಾಗಿ ಬರ್ತದೆ. ಇದನ್ನು ಮುಂಗಾರಿಯಲ್ಲೂ ಮತ್ತು ಹಿಂಗಾರಿಯಲ್ಲಿಯೂ ಸಹ ಬೆಳೆಯಬಹುದು. ಮುಂಗಾರಿಯಲ್ಲಿ ಜುಲೈದಲ್ಲಿ ಬಿತ್ತನೆ ಮಾಡಿದರೆ ಹಿಂಗಾರಿಯಲ್ಲಿ ಸೆಪ್ಟೆಂಬರ್ ಕೊನೆಯ ವಾರದಿಂದ ಅಕ್ಟೋಬರ್ ಮೊದಲನೇ ವಾರದವರೆಗೂ ಸಹ ನಾವು ಬಿತ್ತನೆ ಮಾಡಬಹುದು. ಇದರಲ್ಲಿ ಅನೇಕ ತಳಿಗಳಿವೆ. ಕೆಲವೊಂದು ತಳಿಗಳ ಹೆಸರು ಹೇಳಬೇಕಾದರೆ ಗುಜರಾತ್ ಸೋಂಪು 1, ಗುಜರಾತ್ ಸೋಂಪು 2, ಗುಜರಾತ್ ಸೋಂಪು 11, RAF 101, RAF 125, ಹಾಗೆ ಹಿಸ್ಸಾರ್ ಸ್ವರೂಪ ಅನ್ನುವಂಥ ಇನ್ನೂ ಅನೇಕ ತಳಿಗಳಿವೆ. ಸೊ ಈ ಬಿತ್ತನೆಗೆ ಸುಮಾರು 3 ರಿಂದ 4 ಕಿಲೋ ಬೀಜ ಬೇಕಾಗ್ತದೆ ಇದಕ್ಕೆ. ಸೊ ಇನ್ನು ಕೊಯ್ಲು, ಈ ಬೆಳೆ ಹೂವಾಡಿದ 30 ರಿಂದ 40 ದಿವಸಗಳ ನಂತರ ಈ ಹೂಗೊಂಚಗಳಲ್ಲಿ ಯಾವಾಗ ನಾವು ಹಸಿರು ಮುಡಿಯಾಗಿ ಕಾಳುಗಳು ತಿರುಗ್ತಾವ, ಆ ಒಂದು ಸಂದರ್ಭದಲ್ಲಿ ಈ ಗೊಂಚಗಳನ್ನು ಗುಂಪಾಗಿ ಇಡದೆ ನೆಲದ ಮೇಲೆ ಹರಳಿ ನೆರಳಿನಲ್ಲಿ ಒಣಗಿಸಿದ ನಂತರ ಅವುಗಳನ್ನು ಕಾಳುಗಳನ್ನು ಬೇರ್ಪಡಿಸಿ ಮಾರುಕಟ್ಟೆಗೆ ಸಿದ್ಧ ಮಾಡಿ ಇಡಬೇಕಾಗ್ತದೆ. ಇದರ ಇಳುವರಿ 8 ರಿಂದ 10 ಕ್ವಿಂಟಲ್ ಒಂದು ಎಕರೆಗೆ ನಾವು ಬೀಜವನ್ನು ಪಡೆಯಬಹುದು. ಸೊ ಈ ಬಹಳಷ್ಟು ಬೀಜವನ್ನು ನಾವು ಉತ್ಪತ್ತಿ ಮಾಡಿದ ನಂತರ ಇದನ್ನು ಬಟ್ಟೆ ಇಳಿಸುವ ಮುಖಾಂತರ ಇದರಿಂದ ಎಣ್ಣೆಯನ್ನು ಸಹ ನಾವು ತೆಗೆದುಕೊಳ್ಳಬಹುದು. ಒಂದು ಕಾಳಿನಲ್ಲಿ ಸುಮಾರು 0.7 ದಿಂದ 1.2% ಅಷ್ಟು ಅನಿತೋಲ್ ಇರ್ತದೆ. ಸೊ ಎಣ್ಣೆ ಅಂಶದಲ್ಲಿ 50 ರಿಂದ 70% ಅನಿತೋಲ್ ಇರ್ತದೆ. ಸೊ ಈ ಎಣ್ಣೆಯನ್ನು ಏನು ಮಾಡ್ತಾರೆ ಅಂದರೆ, ಕೆಲವೊಬ್ಬರು ಈ ಕೇಕ್ ಅಂತಾರಲ್ಲ, ಬೇಕರಿ ಪದಾರ್ಥಗಳಲ್ಲಿ ಮತ್ತು ಸಾಬೂನು ಮಾರ್ಜಕಗಳಲ್ಲಿ ವಾಸನೆಯನ್ನು ಭರಿಸಲಿಕ್ಕೆಯೂ ಸಹ ಇದನ್ನು ಉಪಯೋಗ ಮಾಡ್ತಾರೆ. ಇನ್ನು ರೈತರು ಭಾಳಷ್ಟು ಒಂದು ಕ್ಷೇತ್ರದಲ್ಲಿ ಇದನ್ನು ಬೆಳೆದ ನಂತರ ಮಾರುಕಟ್ಟೆಗಾಗಿ ತಾವು ಈ ಸಾಂಬಾರ್ ಮಂಡಳಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ, ಹುಬ್ಳಿದಲ್ಲಿ ಇದೆ. ಸೊ ಅವರನ್ನು ನೇರವಾಗಿ ಸಂಪರ್ಕಿಸಿ ಮಾರುಕಟ್ಟೆಯನ್ನು ತಿಳಿದುಕೊಂಡು ಸಾಗಿಸಬೇಕು. ಇಲ್ಲ ಅಂದರೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಇದರ ಒಂದು ಮಾರುಕಟ್ಟೆ ಇದೆ, ಅಲ್ಲಿ ಒಂದು ನೇರವಾಗಿ ತೆಗೆದುಕೊಂಡು ಅಲ್ಲಿಯೂ ಸಹ ತಾವು ಮಾರುಕಟ್ಟೆಯನ್ನು ಮಾಡಬಹುದು. ಇನ್ನು ಅಜ್ವಾನ್ ಬೆಳೆಗೆ ಬಂದ್ರೆ ಇದು ಕೂಡ ಬಹುಮುಖ್ಯವಾದ ಸಾಂಬಾರ್ ಬೆಳೆ. ಇದನ್ನ ಮನೆಮದ್ದಾಗಿ ಹೆಚ್ಚಾಗಿ ಬಳಸಲಾಗುತ್ತೆ. ಪಚನ ಕ್ರಿಯೆಗೆ ಹೆಚ್ಚು ಸಹಾಯಕಾರಿ. ಈ ಬೆಳೆಯನ್ನ ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶವಲ್ಲದೆ ದಕ್ಷಿಣದ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ನೋಡಬಹುದು. ಅಜ್ವಾನದಲ್ಲಿ ಥೈಮೋಲ್ ಅನ್ನೋ ಉಪಯುಕ್ತ ಅಂಶವಿದ್ದು ವಿವಿಧ ಉದ್ದೇಶಗಳಿಗೆ ಬಳಸಲಾಗುತ್ತೆ. ಇದನ್ನ ನಮ್ಮ ರಾಜ್ಯದ ರೈತರು ಕೂಡ ಬೆಳೆಯೋಕೆ ಸಾಧ್ಯವಿದೆ ಅಂತಾರೆ ತಜ್ಞರು. ಅಜ್ವಾನದಲ್ಲಿ ಸುಮಾರು ತಳಿಗಳಿವೆ. ಮೊದಲನೇದೀಗ ಗುಜರಾತ್ 1 ಅಂತಿರ್ಬೋದು, ಅಥವಾ BN1, BN2, ಲ್ಯಾಮ್ ಸೆಲೆಕ್ಷನ್ 1, 2 ಅಂತಿದೆ. ಈ ವಿವಿಧ ರೀತಿಯಿಂದ ಅವಧಿಯ ತಳಿಗಳು. ಕೆಲವೊಂದು BN 710 ದಿವಸಕ್ಕೆ ಕಟಾವಿಗೆ ಬಂದರೆ ಈ ಲ್ಯಾಮ್ ಸೆಲೆಕ್ಷನ್ 1 ಅನ್ನುವಂಥ 130 ದಿವಸಕ್ಕೆ ಬಂದುಬಿಡ್ತಾರೆ. ಅಧಿಕ ಅವಧಿಯ ತಳಿಗಳಲ್ಲಿ ಥೈಮೋಲ್ ಅಂಶ ಸುಮಾರು 3.6 ಇದ್ದರೆ, ಕಡಿಮೆ ಅವಧಿಯ ತಳಿಗಳಲ್ಲಿ ಥೈಮೋಲ್ ಅಂಶ 1.7% ಇರುತ್ತದೆ. ಸೊ ಇದನ್ನು ಎಲ್ಲ ಮಣ್ಣಿನಲ್ಲಿ ಬೆಳೆಯಲಾಗುವುದು. ಆದರೂ ಸಹ ಫಲವತ್ತಾದ ಗೋಡು ಮಣ್ಣು ಇದಕ್ಕೆ ಬಹಳ ಸೂಕ್ತ. ಇನ್ನು ಈ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಇದು ಬಹಳ ಗಡುಸಾದಂಥ ಬೆಳೆ. ತೀಕ್ಷ್ಣವಾದಂಥ ಚಳಿಯನ್ನು ಸಹ ತಡೆದುಕೊಂಡು ಬೆಳೆಯುವಂಥ ಬೆಳೆ. ಇದನ್ನು ಮುಂಗಾರು ಮತ್ತು ಹಿಂಗಾರಿನಲ್ಲಿಯೂ ಸಹ ನಾವು ಬೆಳೆಯಬಹುದು. ಸಾಲಿಗೆ 50 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ ಅಂತರವನ್ನು ಇಟ್ಟು ನಾವು ಬಿತ್ತಬೇಕಾಗ್ತದೆ. ಕಟಾವು ಮಾಡಿದ ನಂತರ
4ರಿಂದ 6 ಕ್ವಿಂಟಲ್ ಇದರ ಬೀಜದ ಇಳುವರಿಯನ್ನು ನಾವು ಪಡೆಯಬಹುದು. ಒಟ್ಟಾರೆ ಬಡೆಸೋಂಪು ಹಾಗೂ ಅಜ್ವಾನ ಕೃಷಿಯಲ್ಲಿ ಸೂಕ್ತ ತಳಿಗಳ ಆಯ್ಕೆ ಜೊತೆಗೆ ಉತ್ತಮ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಕರ್ನಾಟಕದ ರೈತರು ಕೂಡ ಈ ಬೆಳೆಗಳಲ್ಲಿ ಯಶಸ್ಸನ್ನ ಕಾಣೋಕೆ ಸಾಧ್ಯ. ಮೆಟ್ಟಿಲನ್ನ ಹತ್ತಿದ್ರೆ ಸಾಕು, ತೋಟಕ್ಕೆ ಕಾಲಿಡದವರು ನಮ್ಮ ಮುಂದೆ ಇದ್ದಾರೆ. ಇನ್ನು ವ್ಯಾಪಾರ ಮಾಡೋರಿಗೆ ಕೃಷಿ ಅನ್ನೋದು ನಷ್ಟದ ಉದ್ಯೋಗ ಅನ್ನೋ ಭಾವನೆ ಇದೆ. ಆದರೆ ಇದಕ್ಕೆ ಅಪವಾದ ಅನ್ನುವಂತೆ ಇಂಜಿನಿಯರ್ ಕಮ್ ಬಿಸಿನೆಸ್ ಮ್ಯಾನ್ ಒಬ್ರು ಸಾವಯವ ಪದ್ಧತಿಯಲ್ಲಿ ಮಾವನ್ನ ಬೆಳೀತಾ ಇದ್ದು ಯಶಸ್ಸಿನತ್ತ ಹೆಜ್ಜೆ ಇಡ್ತಿದ್ದಾರೆ. ಹೀಗೆ ಸಮೃದ್ಧವಾಗಿ ಬೆಳೆದಿರೋ ಮಾವಿನ ಗಿಡಗಳ ಮಧ್ಯೆ ಕೃಷಿ ಕಾಯಕದಲ್ಲಿ ತೊಡಗಿರುವವರೇ ರಾಯಚೂರು ನಗರದ ಮುರಳೀಧರ ಓದಿದ್ದು ಬಿಇ ಸಿವಿಲ್ ಇಂಜಿನಿಯರ್. ಆದರೆ ತೊಡಗಿಕೊಂಡಿದ್ದು ಮಾತ್ರ ಔಷಧಿ ವ್ಯಾಪಾರದಲ್ಲಿ. ರಾಯಚೂರು ಜಿಲ್ಲಾ ಡ್ರಗ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ ಸಂಘದ ಅಧ್ಯಕ್ಷರಾಗಿಯೂ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಮೊದಲಿನಿಂದಲೂ ಕೃಷಿ ಅಂದ್ರೆ ಅಚ್ಚುಮೆಚ್ಚು, ಪರಿಸರದ ಜೊತೆಯೇ ಇರುವಾಸೆ. ಈ ಆಸಕ್ತಿಯೇ ಅವರನ್ನ 4 ಎಕರೆ ಜಮೀನು ಖರೀದಿಸುವಂತೆ ಮಾಡಿತ್ತು. ಪ್ರಾರಂಭದಲ್ಲಿ ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡ್ತಾರೆ, ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಅಷ್ಟೊಂದು ಫಲವತ್ತತೆಯಲ್ಲದ ಭೂಮಿಯಲ್ಲಿ ಕೆಲವು ಹಣ್ಣಿನ ಬೆಳೆಗಳನ್ನು ಮಾಡಿ ಕೈ ಸುಟ್ಕೊಳ್ತಾರೆ. ಈ ನಡುವೆ ಅಕ್ಕಪಕ್ಕದ ಜಮೀನನ್ನು ಖರೀದಿಸಿ ಕೃಷಿ ಮಾಡಿದ್ರು. ಅದ್ಯಾಕೋ ಇವರ ಕೈ ಹಿಡಿಲಿಲ್ಲ. ಅಧಿಕ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳಿಂದ ಖರ್ಚು ಹೆಚ್ಚಾಗಿ ಆದಾಯ ಇಲ್ಲದಂತಾಯ್ತು. ಹೀಗೆ ಒಕ್ಕಲುತನ ನಷ್ಟದ ದಾರಿ ಹಿಡಿತಾ ಇದ್ದಾಗ ಇವರ ಕಣ್ಣು ತೆರೆಸಿದ್ದೇ ಸಾವಯವ ಕೃಷಿ ಪದ್ಧತಿ. ಬಹಳಷ್ಟು ನಾನು ಇನ್ಆರ್ಗ್ಯಾನಿಕ್ ಮೆಥಡಾಲಜಿನಲ್ಲಿ ತುಂಬ ರೊಕ್ಕ ಖರ್ಚು ಮಾಡ್ತಿದ್ದೆ. ಬಟ್ ನನ್ನ ಮನಸ್ಸಿನಲ್ಲಿ ಏನನ್ನಿಸ್ತಿತ್ತು, ರಿಟರ್ನ್ಸ್ ಇರಲಿಲ್ಲ. ನನಗೆ ರಿಟರ್ನ್ಸ್ ಇಲ್ಲ ಅಂತ ಹೇಳಿ ನಾನು ಒಂದು ಸಾರಿ ಒಂದು ಎಕ್ಸಿಬಿಷನ್ಗೆ ಆಂಧ್ರನಲ್ಲಿ ಒಂದು ಎಕ್ಸಿಬಿಷನ್ ಅಟೆಂಡ್ ಮಾಡಿದಾಗ ಆರ್ಗ್ಯಾನಿಕ್ ಬಗ್ಗೆ ಭಾಳಷ್ಟು ನನಗೆ ಗುರ್ತಾಯಿತು. ಅಲ್ಲಿಂದ ನನ್ನ ಮನಸ್ಸು ಏನನ್ನಿಸ್ತು, ಆರ್ಗ್ಯಾನಿಕ್ ಮೆಥಡ್ಗೆ ಹೋದರೆ ಹೆಂಗಿರ್ತದ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದ್ರ ಸಲುವಾಗಿ ಬಯೋಡೈಜೆಸ್ಟಿಂಗ್ ಟ್ಯಾಂಕು ಮತ್ತು ವರ್ಮಿ ಕಾಂಪೋಸ್ಟು, ಪಿಟ್ಸು ಇವೆಲ್ಲ ನಾನು ಒಂದು ಡಿಸೈನಿಂಗ್ ಮಾಡಿ, ಬಿಕಾಸ್ ನಾನು ಬೇಸಿಕಲಿ ಇಂಜಿನಿಯರ್ ಇದ್ದೀನಿ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಸುಭಾಷ್ ಪಾಳೇಕರ್ ಬುಕ್ಸ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿಂದ ನನಗೆ ಜೀವಾಮೃತ ಏನಿದೆ ಅಂತ ಗುರ್ತಾಯಿತು. ಮತ್ತು ಒಂದು ಟು ಬಿಗಿನ್ ವಿತ್ 1-2 ಆಕಳ ಕೂಡ ತೊಗೊಂಡು ಬಂದು ಅದರ ಹುಚ್ಚಿನಿಂದ ಗೊಬ್ಬರನಿಂದ ಜೀವಾಮೃತ ಸ್ಟಾರ್ಟ್ ಮಾಡಿದೆ. ನಿಜವಾಗಿ ಅಂದರೆ 2-2.5 ವರ್ಷ ಆದ ಕೂಡಲೇ ನಾನು ಸಾಯಿಲ್ ತೊಗೊಂಡೋಗಿ ಮತ್ತೊಂದು ಸಾರಿ ಟೆಸ್ಟ್ ಮಾಡಿಸಿದ್ರೆ ಆಲ್ಮೋಸ್ಟ್ pH ವ್ಯಾಲ್ಯೂ 7 ಬಂತು. ಆ್ಯಂಡ್ ಸಾಯಿಲ್ ಕೂಡ ಹೆಂಗಿತ್ತಂದರೆ, ಮೊದಲು ನಂದು ಲೂಮಿ ಸಾಯಿಲು, ರೆಡ್ ಸಾಯಿಲ್ ಟೈಪ್ ಇರ್ತಿತ್ತು. ಒಂದು ಸಾರಿ ವರ್ಮಿ ಕಾಂಪೋಸ್ಟು, ಬಯೋಡೈಜೆಸ್ಟಿಂಗ್ ಲಿಕ್ವಿಡು ಪ್ಲಸ್ ಜೀವಾಮೃತ ಸ್ಟಾರ್ಟ್ ಆದ ಕೂಡಲೇ ನಾನು ಒಂದು ರೆಡ್ ಸಾಯಿಲ್ ಹೋಗಿ ಸೆಮಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಹಂಗೆ ಸ್ಟಾರ್ಟ್ ಆಯ್ತು ಸರ್. ಇನ್ನು ಪ್ರಾರಂಭದಲ್ಲಿ ದಾಳಿಂಬೆ, ಮೋಸಂಬಿ, ಅಂಜೂರ ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ರು. ಆದ್ರೆ ಇವುಗಳಿಂದ ಅಷ್ಟೇನು ಲಾಭ ಕಾಣದೇ ಇದ್ದಾಗ ಮಾವು ಬೆಳೆಯೋದಕ್ಕೆ ಪ್ರಾರಂಭಿಸಿದ್ರು. ಸುಮಾರು 5 ಎಕರೆಯಲ್ಲಿ ಮಾವಿನ ಬೆಳೆ ಇದ್ದು ಇಲ್ಲಿ 2 ತಳಿಗಳನ್ನ ಆಯ್ಕೆ ಮಾಡಲಾಗಿದೆ. ಅವುಗಳಂದ್ರೆ ಬೆನೆಶಾನ್ ಮತ್ತು ಪುನಸ್. ಸಾಲು ಮತ್ತು ಗಿಡಗಳ ನಡುವೆ 18 ಅಡಿ ಅಂತರ ಇದ್ದು ಎಕರೆಗೆ 130 ಗಿಡಗಳಿವೆ. ಪ್ರಸ್ತುತ ಇವು 5 ವರ್ಷದ ಗಿಡಗಳಾಗಿದ್ದು ಇದು ಇವರಿಗೆ 2ನೇ ಬೆಳೆ. ಸಾವಯವ ಕೃಷಿಗೆ ಬಂದ ಮೇಲೆ ಬೇಸಾಯದ ಖರ್ಚು ಕಡಿಮೆಯಾಗಿದ್ದಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯವೂ ಸುಧಾರಿಸಿದೆ ಅಂತಾರೆ. ಮಾವಿನ ಕ್ರಾಪ್ ಹಾಕಿನಿ. ಒಂದು 280 ಗಿಡ ಬೆನಿಸನ್ ಗಿಡ ಇದೆ. ಆಮೇಲೆ 180 ಗಿಡ ಪುನಸ್ ಅಂತ ಇಲ್ಲಿ ಇನ್ ಆ್ಯಂಡ್ ಅರೌಂಡ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ, ರಾಯಚೂರು ಪ್ಲೇಸ್ನಲ್ಲಿ ಆಂಧ್ರವ್ರು ಇದ್ದಾರೆ. ಅವ್ರಿಗೆ ಪಿಕ್ಕಲ್ಸ್ ಅಂದರೆ ಭಾಳಷ್ಟು ಅಟ್ಯಾಚ್ಮೆಂಟ್ ಇರ್ತದ. ಸೊ ಪಿಕ್ಕಲ್ಸ್ ಮ್ಯಾಂಗೋಸ್ ಅಂತ, ಅದು ತೆಲುಗುಯಲ್ಲಿ ಪುನಸ್ಕಾಯಿ ಅಂತ ಹೇಳ್ತಾರೆ. ಅದೊಂದು 180 ಗಿಡ ಇದೆ. ಮ್ಯಾಂಗೋನಲ್ಲಿ ನಾನು ಒಂದು ಸಾರಿ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ ಕೂಡಲೇ ನನಗೆ ನನ್ನ ಎಫರ್ಟ್ಸ್ ಮಿನಿಮೈಸ್ ಆದವು, ನನ್ನ ಕಾಸ್ಟ್ ಫ್ಯಾಕ್ಟರ್ ಮಿನಿಮೈಸ್ ಆಯಿತು, ನನ್ನ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಯಿತು. ನನ್ನ ಮನಸ್ಸಿನಲ್ಲಿ ಏನು ಅನಿಸ್ತದೆ ಅಂದರೆ, ರೈತರು 1-2 ವರ್ಷ ಆರ್ಗ್ಯಾನಿಕ್ಗೆ ಕನ್ವರ್ಟ್ ಆದರೆ ಅವರು ಭೂಮಿ ನೆಕ್ಸ್ಟ್ ಒಂದು 20-25 ವರ್ಷ ತನಕ ಅವ್ರಿಗೆ ಕಂಟಿನ್ಯೂಯಸ್ ವಿತೌಟ್ ಎನಿ ಮ್ಯಾನ್ಯೂರ್ ಕೂಡ ಒಳ್ಳೆ ಹೀಲ್ಡ್ ಬರ್ತದಂತ ನನ್ನ ಮನಸ್ಸಿನಲ್ಲಿ ಇವತ್ತಿನ ದಿನ ಪ್ರಾಕ್ಟಿಕಲಿ ನನಗೆ ಒಂದು ನಾಲೆಜ್ ಅನಿಸ್ತದೆ. ಸೊ ಮಾವಿನಿಂದ ಒಳ್ಳೆ ಮೇಂಟೆನೆನ್ಸ್ ಕೂಡ ಇಲ್ಲ. ಮಾವಿಗೆ ಏನೇನು ಮೇಂಟೆನೆನ್ಸ್ ಇಲ್ಲ. ಯಾಕಂದರೆ ನಾವು ಆರ್ಗ್ಯಾನಿಕ್ನಲ್ಲಿ ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀವಿ, ಕೌಡಂಗ್ ಯೂಸ್ ಮಾಡ್ತೀವಿ. ನನ್ನ ಕಡೆ ಒಂದು 15-18 ಎಲ್ಲ ಸಣ್ಣ ದೊಡ್ಡ ಕೌಸ್ ತೊಗೊಂಡ್ರೆ ನಮ್ಮ ಜವಾರಿ ಆಕಳ ಇವೆ ನನ್ನ ಕಡೆ. ಅದರದ್ದು ಗೊಬ್ಬರನೇ ಭಾಳಷ್ಟು ನಾವು ಯೂಸ್ ಮಾಡ್ತೀವಿ.
ಮುರಳೀಧರ ತುಂಬಾ ಆಸಕ್ತಿಯಿಂದ ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸಿ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೇನೋ ನಿಜ. ಆದ್ರೆ ಅದಕ್ಕೆ ತಕ್ಕಂತೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕೊರಗು ಅವರನ್ನ ಕಾಡ್ತಾ ಇದೆ. ಕಷ್ಟಪಟ್ಟು ದುಡಿದ ರೈತನ ದುಡ್ಡು ಮಧ್ಯವರ್ತಿಗಳ ಪಾಲಾಗ್ತಿದೆ ಅನ್ನೋ ಅಳುಕು ಅವರದ್ದು. ನನ್ನ ಮನಸ್ಸಿನಲ್ಲಿ ಇವಾಗ ಏನು ಅನಿಸ್ತಿದೆ ಅಂದರೆ ಗೌರ್ಮೆಂಟ್ ಸಪೋರ್ಟ್, ಸ್ಪೆಷಲಿ ಬ್ಯಾಕಪ್ ರೇಟ್ ಇಲ್ಲ ಸರ್. ನಾವು ಎಷ್ಟನ್ನ ಕಷ್ಟ ಬಿದ್ದು ಯಾವ ಕ್ವಾಲಿಟಿ ಕೂಡ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ನಾವು ತೊಗೊಂಡು ಹೋಗ್ತೀವಿ ನಮ್ಮ ಪ್ರಾಡಕ್ಟ್ಗೆ ಅಂದರೆ ಅವರು ಎಲ್ಲ ಕೆಳಗಿಟ್ಟು ರೇಟ್ ಕೇಳ್ತಾರ, ಸ್ಪೆಷಲಿ ಇನ್ ಬಿಟ್ವೀನ್ ಟ್ರೇಡರ್ಸು. ಎಕ್ಸಾಂಪಲ್ ಏನಂದರೆ ಮ್ಯಾಂಗೋನೇ ಇದೆ, ಇವತ್ತಿನ ದಿನ ಹೊರಗಡೆ 80 ರೂಪೀಸು 90 ರೂಪೀಸ್ ರೇಟ್ ಇದ್ದರೆ ಈ ವರ್ಷ ನಾನು ತೊಗೊಂಡೋದ್ರೆ 15 to 22 ರೂಪಾಯಿ ರೇಟ್ ಅವರು ಆಕ್ಷನ್ನಲ್ಲಿ ಕೇಳ್ತಾರೆ. ಭಾಳ ಇದನ್ನಿಸ್ತದೆ. ಯಾವ ರೈತರಿಗೂ ಕೂಡ ಇದು ಡಿಸಪಾಯಿಂಟಿಂಗ್ ಇದೆ. ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಸೀರಿಯಸ್ಲಿ ಥಿಂಕ್ ಮಾಡಿ ರೈತರಿಗೆ ನಾವು ಸಪೋರ್ಟ್ ಮಾಡಿದ್ರೇ ಫುಡ್ ಪ್ರೊಡಕ್ಷನ್ ಆಗ್ತದ. ಪ್ರಸ್ತುತ ಒಟ್ಟು 30 ಎಕರೆಯಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದು, ಅದಕ್ಕಾಗಿ ದೇಶಿ ಹಸುಗಳನ್ನ ಸಾಕಣೆ ಮಾಡಲಾಗ್ತಿದೆ. ಮಾವು ಸೇರಿದಂತೆ ಇತರೆ ಬೆಳೆಗಳಿಗೆ ಸಗಣಿ, ಗಂಜಲ, ಜೀವಾಮೃತ, ಎರೆಗೊಬ್ಬರವೇ ಆಧಾರ. ಒಟ್ಟಾರೆ ಮುರಳೀಧರ ಅವರಿಗೆ ಬೇರೆ ಉದ್ಯೋಗಕ್ಕಿಂತ ಕೃಷಿ ನೆಮ್ಮದಿಯನ್ನ ನೀಡ್ತಾ ಇದ್ದು, ಬರೋ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ಕಾಣಲಿ ಅನ್ನೋದೇ ನಮ್ಮ ಆಶಯ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯನ್ನು ರೈತರು ದೂರವಾಗ್ತಾ ಇದ್ದಾರೆ ಮತ್ತು ಓದಿದವರು ಕೃಷಿಯಿಂದ ದೂರವಾಗ್ತಿರುವಂತೆ ಕಾಣ್ತೀವಿ. ಆದರೆ ರಾಯಚೂರಿನ ಮುರಳೀಧರ ಎಂಬವರು ಸಿವಿಲ್ ಇಂಜಿನಿಯರ್ ಅವರು ಇವತ್ತು ಕೃಷಿಯತ್ತ ಮತ್ತೆ ವಾಲಿದ್ದು, ಅವ್ರ ಜೊತೆಗೆ ಈ ಭೂಮಿಯ ಇನಾರ್ಗ್ಯಾನಿಕ್ ಮಾಡಿ ಭೂಮಿ ಫಲವತ್ತತೆ ಕಳ್ಕೊಂಡಿತ್ತು. ಆದರೆ ಅಲ್ಲಿ ಆರ್ಗ್ಯಾನಿಕ್ ಮಾಡಿ ಭೂಮಿ ಫಲವತ್ತತೆ ಜೊತೆಗೆ ಆದಷ್ಟು ಲಾಭವನ್ನು ಪಡಿತಾ ಇದ್ದಾರೆ. ಮತ್ತಿಗೆ ಇಲ್ಲಿ 2 ತಳಿಯ ಮಾವುಗಳನ್ನು ಬೆಳೆದು ತಮ್ಮ ಕೃಷಿಗೆ ಪೂರಕವಾದಂಥ ವಾತಾವರಣದ ಜೊತೆಗೆ ಇಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇರೋದು ಉತ್ತಮವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಬ್ ಬಾಚಲಾಪುರ್, ನ್ಯೂಸ್ 18 ಕನ್ನಡ, ರಾಯಚೂರು. ಸಾಮಾನ್ಯವಾಗಿ ಕ್ಯಾಬೇಜ್ ಬೆಳೆಯುವಂತಹ ರೈತರು ಕೀಟ ಮತ್ತು ರೋಗಗಳ ಬಾಧೆಯಿಂದ ಹೆಚ್ಚಿನ ನಷ್ಟ ಅನುಭವಿಸುತ್ತಾರೆ. ಮುಖ್ಯವಾಗಿ ಕಪ್ಪು ಕೊಳೆ ರೋಗ ಮತ್ತು ಗಡ್ಡೆ ಕೊರಕ ಕೀಟದಿಂದಾಗುವ ಹಾನಿ ಅಧಿಕ. ಇವುಗಳ ನಿಯಂತ್ರಣಕ್ಕೆ ಬರೀ ರಾಸಾಯನಿಕ ಔಷಧಿಗಳ ಸಿಂಪರಣೆ ಬದಲು ಪರಿಸರ ಸ್ನೇಹಿ ಕ್ರಮಗಳನ್ನು ಅನುಸರಿಸಬೇಕು. ಇದರಿಂದ ಕಡಿಮೆ ಖರ್ಚಿನಲ್ಲೇ ಈ ಪೀಡೆಗಳನ್ನ ನಿಯಂತ್ರಣದಲ್ಲಿಡಬಹುದು. ಕ್ಯಾಬೇಜ್ ಬೆಳೆಗೆ ಕಾಡುವಂತ ಅತಿ ಮುಖ್ಯ ರೋಗಗಳಲ್ಲಿ ದುಂಡಾಣು ಕಪ್ಪು ಕೊಳೆ ರೋಗ ಕೂಡ ಒಂದು. ಇದು ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗವಾಗಿದ್ದು ಬೀಜ ಮತ್ತು ಮಣ್ಣಿನಿಂದ ಹರಡುತ್ತದೆ. ಮೊದಲು ಎಲೆ ವಿ ಆಕಾರದಲ್ಲಿ ಸುಟ್ಟಂತಾಗಿ ನಂತರ ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತದೆ. ಇದರಿಂದ ಗಡ್ಡೆಯ ಗಾತ್ರ ಮತ್ತು ಗುಣಮಟ್ಟ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದೆ ರೈತ ನಷ್ಟವನ್ನ ಅನುಭವಿಸುತ್ತಾನೆ. ಇದರ ಹತೋಟಿಯ ವಿಚಾರಕ್ಕೆ ಬಂದ್ರೆ ಮೊದಲನೆಯದಾಗಿ ಸ್ಟ್ರೆಪ್ಟೊಮೈಸಿನ್ ಅಥವಾ ಸುಡೋಮೋನಾಸ್ ಅನ್ನೋ ಜೈವಿಕ ರೋಗನಾಶಕದಿಂದ ಬೀಜೋಪಚಾರ ಮಾಡಬೇಕು. ತದನಂತರ ಎಕರೆಗೆ 2 ಕೆಜಿಯಂತೆ ಸುಡೋಮೋನಾಸ್ ಅನ್ನು ತಿಪ್ಪೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಿ. ಇದರಿಂದ ರೋಗ ಉಲ್ಬಣಗೊಳ್ಳುವುದನ್ನು ತಡೆಗಟ್ಟಬಹುದು. ಒಂದು ವೇಳೆ ರೋಗದ ತೀವ್ರತೆ ಹೆಚ್ಚಾದಲ್ಲಿ 2 ಗ್ರಾಂ ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ ಮತ್ತು 2 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ಇದರಿಂದ ಈ ದುಂಡಾಣು ಕಪ್ಪುಕೊಳೆ ರೋಗವನ್ನ ಸಮರ್ಪಕವಾಗಿ ನಿಯಂತ್ರಣ ಮಾಡಲು ಸಾಧ್ಯ ಮತ್ತು ರೈತರು ತಪ್ಪದೇ ಈ ರೋಗಕ್ಕೆ ತುತ್ತಾದ ಎಲೆಗಳನ್ನ ಕಿತ್ತು ನಾಶಪಡಿಸಬೇಕು. ಇಲ್ಲದೆ ಹೋದರೆ ರೋಗ ಪೀಡಿತ ಎಲೆಯಿಂದ ರೋಗ ಹರಡುವ ಸಾಧ್ಯತೆ ಹೆಚ್ಚು. ಇನ್ನು ಕೀಟಗಳ ವಿಷಯಕ್ಕೆ ಬಂದ್ರೆ ಕ್ಯಾಬೇಜ್ಗೆ ಹೆಚ್ಚು ಬಾಧೆಯನ್ನುಂಟು ಮಾಡುವ ಕೀಟ ಅಂದ್ರೆ ವಜ್ರ ಬೆನ್ನಿನ ಪತಂಗ. ಬೆಳೆ ಈ ಕೀಟಕ್ಕೆ ತುತ್ತಾದ್ರೆ ನಷ್ಟ ಗ್ಯಾರಂಟಿ. ಈ ಕೀಟದ ಮೊದಲ ಹಂತದ ಮರಿಹುಳುಗಳು ಎಲೆಗಳ ಮೇಲಿನ ಹಸಿರು ಪದಾರ್ಥವನ್ನ ತಿನ್ನುತ್ತವೆ. ನಂತರ ಗಡ್ಡೆಯನ್ನ ಕೊರೆದು ತಿಂದು ರಂಧ್ರಗಳನ್ನ ಮಾಡುತ್ತವೆ. ರಂಧ್ರಗಳಲ್ಲಿ ಹಿಕ್ಕೆಗಳು ತುಂಬಿ ಗಡ್ಡೆಗಳು ಹಾಳಾಗುವುದರಿಂದ ಮಾರುಕಟ್ಟೆಯಲ್ಲಿ ಯಾವುದೇ ಬೆಲೆ ಸಿಗೋದಿಲ್ಲ. ಸಾಮಾನ್ಯವಾಗಿ ಈ ಕೀಟದ ನಿಯಂತ್ರಣಕ್ಕೆ ರೈತರು ಅತಿ ಹೆಚ್ಚಿನ ಕೀಟನಾಶಕ ಬಳಸುವುದನ್ನು ನೋಡ್ತೇವೆ. ಇದರಿಂದ ಖರ್ಚು ಜಾಸ್ತಿ ಆಗುತ್ತೆ ವಿನಃ ಕೀಟ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುವುದಿಲ್ಲ. ಆದ್ರಿಂದ ಪರಿಸರ ಸ್ನೇಹಿ ಕ್ರಮಗಳತ್ತ ರೈತರು ಹೆಚ್ಚು ಗಮನ ಹರಿಸಬೇಕು. ಕ್ಯಾಬೇಜ್ ಸಸಿಗಳನ್ನ ನಾಟಿ ಮಾಡುವ 15 ದಿನ ಮೊದಲು ಪ್ರತಿ 25 ಸಾಲಿಗೆ 2 ಸಾಲು ಸಾಸಿವೆಯನ್ನ ಬಿತ್ತಬೇಕು. ಇದರಿಂದ ಕೀಟಗಳು ಸಾಸಿವೆ ಹೂವಿಗೆ ಆಕರ್ಷಣೆಯಾಗಿ ಅಲ್ಲಿ ತತ್ತಿಗಳನ್ನ ಇಡುತ್ತವೆ.
ರೈತರು ಸಾಸಿವೆ ಮೇಲೆ ಸಿಂಪರಣೆ ಮಾಡಿದ್ರೆ ಸಾಕು. ಇನ್ನು ಕ್ಯಾಬೇಜ್ ತಾಕಿನಲ್ಲಿ ದೀಪದ ಬಲೆಗಳನ್ನು ಅಳವಡಿಸಿ ಪತಂಗಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. 5% ಬೇವಿನ ಬೀಜದ ಕಷಾಯವನ್ನು 15 ದಿನಗಳ ಅಂತರದಲ್ಲಿ 3 ಬಾರಿ ಸಿಂಪಡಿಸಿ. ಇಷ್ಟಕ್ಕೂ ಕೀಟ ಹತೋಟಿಗೆ ಬರದೇ ಇದ್ದ ಪಕ್ಷದಲ್ಲಿ ಶಿಫಾರಸಿನಂತೆ ಕೀಟನಾಶಕವನ್ನ ಬಳಸಬೇಕು. ಹೀಗೆ ರೈತರು ಎಲ್ಲಾ ಕ್ರಮಗಳನ್ನ ಪಾಲಿಸುವುದರಿಂದ ಪರಿಣಾಮಕಾರಿಯಾಗಿ ಈ ಕೀಟವನ್ನ ನಿಯಂತ್ರಣಕ್ಕೆ ತರಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.